ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ವೆಜ್ ಹರಾಬರ ಕೆಬಾಬನ್ನು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಪಾಲಕ್ ಸೊಪ್ಪನ್ನು ಹೆಚ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇದನ್ನು ನಾನೀಗ ಮಿಕ್ಸಿ ಮಾಡ್ಕೋತೀನಿ. ಈಗ ಇದು ಚೆನ್ನಾಗಿ ಮಿಕ್ಸಿಯಾಗಿ ಬಂದಿದೆ. ಇದರಲ್ಲಿ ಸ್ವಲ್ಪ ನೀರು ಹಾಕಿದ್ದೆ, ಸೊ ಅದಕ್ಕೆ ಇದು ಲಿಕ್ವಿಡ್ ಥರ ಬಂದಿದೆ. ಈಗ ಇದರಲ್ಲಿ ಪನ್ನೀರನ್ನು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಪನ್ನೀರನ್ನು. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಬೇಕು. ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಒಳ್ಳೆಯದೇ. ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ನೀವು ಕಡಲೆ ಹಿಟ್ಟು ಬೇಡ ಅಂದರೆ ಅಕ್ಕಿ ಹಿಟ್ಟನ್ನು ನೀವು ಇದರಲ್ಲಿ ಯೂಸ್ ಮಾಡ್ಬೋದು. ಈಗ ಇದಕ್ಕೆಲ್ಲ ಮಸಾಲೆಯನ್ನು ಹಾಕೋತಾ ಹೋಗೋಣ. ಜೀರಿಗೆ ಪುಡಿ, ಖಾರ ಪುಡಿ, ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ನೀಟಾಗಿ ಕಲಿಸ್ಕೋಬೇಕು. ನಿಮಗೆ ಬೇಕಂದರೆ ಇದಕ್ಕೆ ನೀವು ಆಲೂಗಡ್ಡೆಯನ್ನು ಹಾಕೋಬೋದು, ಬಟ್ ಇಲ್ಲಿ ನಾನು ಆಲೂಗಡ್ಡೆಯನ್ನು ಹಾಕ್ಕೊಂಡಿಲ್ಲ. ಈಗ ನೀವು ನೋಡ್ಬೋದು ಹಿಟ್ಟು ರೆಡಿ ಆಗಿದೆ. ಈಗ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕೋತೀನಿ. ಸ್ವಲ್ಪನೇ ಹಾಕೋಬೇಕು, ಯಾಕಂದರೆ ಇಲ್ಲಿ ನಾನು ಡೀಪ್ ಫ್ರೈ ಮಾಡ್ತಾ ಇಲ್ಲ. ನೀವು ಎಣ್ಣೆ ಬೇಡ ಅಂದರೆ ಬೆಣ್ಣೆ ಅಥವಾ ತುಪ್ಪ ಆದರೂ ಯೂಸ್ ಮಾಡ್ಬೋದು. ಆ ಹಿಟ್ಟನ್ನು ಸ್ವಲ್ಪ ರೌಂಡ್ ಉಂಡೆ ಥರ ಮಾಡಿ ಒಂದು ಸ್ವಲ್ಪ ಅದನ್ನು ತಟ್ಟಬೇಕು. ಈಗ ನೀವು ನೋಡಿದ್ರಿ ರೌಂಡ್ ಶೇಪ್ ಆಗಿದೆ. ಇದರಲ್ಲಿ ಒಂದೊಂದು ಗೋಡಂಬಿಯನ್ನು ಇಡ್ತಾ ಹೋಗ್ತೀನಿ. ಇದೇ ರೀತಿ ನಾನು ಎಲ್ಲನೂ ಕೂಡ ಮಾಡ್ತಾ ಹೋಗ್ತೀನಿ. ನೀವು ನೋಡ್ಬೋದು ಈಗ ಚೆನ್ನಾಗಿ ಆಗ್ತಾ ಇದೆ ಈಗ ಇದನ್ನು ಟರ್ನ್ ಮಾಡಿ ನೋಡೋಣ. ಆಲ್ಮೋಸ್ಟ್ ಆಗಿದೆ, ಯಾಕಂದರೆ ಎಲ್ಲನೂ ಬ್ರೌನ್ ಕಲರಲ್ಲಿ ಬಂದಿದೆ. ಈಗ ಇದನ್ನು ಸರ್ವ್ ಮಾಡ್ತೀನಿ. ಸೊ ವೆಜ್ ಹರಾಬರ ಕಬಾಬ್ ರೆಡಿ ಆಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.